ಬಳ್ಳಾರಿನಲ್ಲಿ ನಿನ್ನೆ ಆಗಿರೋದು ದುರದೃಷ್ಟಕರ. ಬಳ್ಳಾರಿಯ ಜಿಲ್ಲೆಯ ಪೊಲೀಸರು ಪರಿಸ್ಥಿತಿನ ಒಂದು ಗ್ರಹಿಸೋದಕ್ಕೆ, ಅಲ್ಲಿನ ವಾತಾವರಣನ ಗ್ರಹಿಸೋದಕ್ಕೆ ವಿಫಲರಾಗಿದ್ದಾರೆ ಅಂತ ನನ್ನ ಅನಿಸುತ್ತೆ. ಇಲ್ಲದ್ರೆ ಜನಾರ್ದನ್ ರೆಡ್ಡಿ ಅವರು ಮನೆ ಮುಂದೆ ಬಂದು ಬ್ಯಾನರ್ ಕಟ್ಲಿಕ್ಕೆ ಹೋಗೋದು, ಅಲ್ಲೇ ಚೇರ್ಗಳು ಹಾಕೊಂಡು ಕೂತ್ಕೊಳ್ಳೋದು, ಮತ್ತೆ ಬಹಳ ಒಟ್ಟೊಟ್ಟಾಗಿ ಅಸಭ್ಯವಾಗಿ ಮಾತಾಡಿ ಹೊಡೆಯಕ್ಕೆ ಹೋಗೋದು, ಇದನ್ನೆಲ್ಲ ಪೊಲೀಸರು ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮ ತಗೊಂಡಿದ್ರೆ ಇದನ್ನ ಕಂಪ್ಲೀಟ್ ಆಗಿ ಇದನ್ನ ನಿಗ್ರಹಿಸಬಹುದಾಗಿತ್ತು, ತಡಿಬಹುದಾಗಿತ್ತು. ಒಬ್ಬ ಅಮಾಯಕನ ಪ್ರಾಣ ಇವತ್ತು ಹೋಗ್ತಾರೆ. ನನಗನ್ಸುತ್ತೆ ಗೃಹ ಸಚಿವರು ಅಥವಾ ರಾಜ್ಯ ಸರ್ಕಾರ ಈ ಕುರಿತು ಒಂದು ಗಂಭೀರವಾದ ಒಂದು ವಿಚಾರಣೆನ ಪಕ್ಷಾತೀತವಾಗಿ ಮಾಡಬೇಕು. ಕೇವಲ ತಮ್ಮ ಪಕ್ಷದ ಶಾಸಕರು ಹೇಳಿದ್ರು ಮತ್ತೆ ಈ ಘಟನೆ ಬಗ್ಗೆ ಮಾಡಬೇಕು. ಮತ್ತೆ ಈ ವರ್ಷ ಬಹಳಷ್ಟು ಚುನಾವಣೆಗಳು ಬರ್ತಾ ಇದೆ ಹಿನ್ನೆಲೆಯಲ್ಲಿ ಈ ರೀತಿಯ ವಾತಾವರಣ ಬೇರೆ ಕಡೆನೂ ಸೃಷ್ಟಿ ಆಗದಂಗೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋದು ಬಹಳ ಅಗತ್ಯ ಇದೆ. ಮತ್ತೆ ಯಾರು ಇದಕ್ಕೆ ಕಾರಣರು, ಯಾರು ಇಲ್ಲಿ ಹೋಗಿ ಮೊದಲು ಶುರು ಮಾಡಿದ್ರು, ಇದರ ಉದ್ದೇಶ ಏನು, ಇದರ ಬಗ್ಗೆ ಮಾಡಲಿಕ್ಕೆ ಒಂದು ವಿಚಾರ ನಡೆಸಬೇಕು. ಮತ್ತೆ ರಾಜ್ಯದ ಹಿತದೃಷ್ಟಿಯಿಂದ ಈ ರೀತಿ ಘಟನೆ ಆಗದಂಗೆ ನೋಡ್ಕೊಳ್ಳೋದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು. ಬಳ್ಳಾರಿ ಶಾಂತವಾಗಿತ್ತು, ಇದು ಸ್ಟಾರ್ಟ್ ಆಗಿರತಕ್ಕಂಥ ಆರೋಪ ಮಾಡಿದ್ದಾರೆ ಸರ್. ನನಗನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಈ ಘಟನೆ ಆದಾಗ ಬಳ್ಳಾರಿಲೇ ಇರಲಿಲ್ಲ. ಅವ್ರಿಗೆ ಫೋನ್ ಮುಖಾಂತರ ಗೊತ್ತಾದ ಮೇಲೆ ಅವರು ಶ್ರೀರಾಮ್ಲು ಅವ್ರನ್ನ ಕೇಳಿ ನೀವು ಆ ಸ್ಥಳಕ್ಕೆ ಹೋಗೋ ಏನಾಗಿದೆ ಅಂತ ನೋಡಿ ಹೇಳಿರೋದು ನನಗೆ ಗೊತ್ತಿರೋ ಮಾಹಿತಿ. ಇದು ಜನಾರ್ದನ್ ರೆಡ್ಡಿ ಅವರ ಪ್ರವೇಶದಿಂದ ಅಲ್ಲ, ಜನಾರ್ದನ್ ರೆಡ್ಡಿ ಅವರಿಗೆ ಹೇಗಾದ್ರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರುವ ಒಂದು ಪ್ರಯತ್ನ ಇದೆ. ಸೊ ನನಗನ್ಸುತ್ತೆ ಒಬ್ರು ಬಳ್ಳಾರಿ ಶಾಸಕರದ್ದು ಬಹಳ ದೊಡ್ಡ ಜವಾಬ್ದಾರಿ. ನನಗೆ ಗೊತ್ತಿರೋ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಬರಕ್ಕಿಂತ ಮುಂಚೆನೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಈ ಜನ ಸೇರಿ ಯಾವುದೋ ಒಂದು ಮೂಡಲ್ ಸೇರಿ ಆ ಗಲಾಟೆ ಎಬ್ಸಿರೋದಕ್ಕೆ ಕಾರಣ. ಅದಕ್ಕೋಸ್ಕರ ವಿಚಾರಣೆನ ನಾನು ಆಗ್ರಹಿಸ್ತಾ ಇದ್ದೀನಿ.